ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮಾರ್ಚ್ 23, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಇವತ್ತಿನ ಪಂಚಾಂಗ ಎಂಬುದನ್ನು ನೋಡೋಣ ಅಂತೆ. ತಿಥಿ ನವಮಿ, ನಕ್ಷತ್ರ ಪೂರ್ವಾಷಾಢ, ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಸೂರ್ಯೋದಯ ಬೆಳಗ್ಗೆ 6:22 ಸೂರ್ಯೋದಯ ಆಗುತ್ತೆ. ಸೂರ್ಯಾಸ್ತ ಸಂಜೆ 6:31 ಸೂರ್ಯಾಸ್ತ ಆಗುತ್ತೆ. ಶುಭ ಸಮಯಗಳು: ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:11 ಮಧ್ಯರಾತ್ರಿ 1 ಗಂಟೆವರೆಗೂ ಅಭಿಜಿತ್ ಮುಹೂರ್ತ ಇದೆ. ಅಮೃತ ಘಳಿಗೆ ಬೆಳಗಿನ ಜಾವ 5:36 ಬೆಳಗ್ಗೆ 7:24 ರವರೆಗೆ. ಅಶುಭ ಸಮಯಗಳು: ರಾಹುಕಾಲ ಮಧ್ಯಾಹ್ನ 4:15 ಬೆಳಗ್ಗೆ 6 ಗಂಟೆವರೆಗೂ ರಾಹುಕಾಲ ಇದೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1:00 ಯಮಗಂಡ ಕಾಲ ಇದೆ. ಗುಳಿಕ ಕಾಲ ಮಧ್ಯಾಹ್ನ 3 ಸಂಜೆ ಬೆಳಗಿನ ಜಾವ 4:30 ಗುಳಿಕ ಕಾಲ ಇದೆ. ಸರಿ ವೀಕ್ಷಕರೇ, ಈಗ 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ಎಂಬುದು ನನ್ನ ನೋಡೋಣ ಅಂತೆ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ಮೇಷರಾಶಿಯವರಿಗೆ ತಮ್ಮ ಗುರಿ ಮತ್ತು ನಿರ್ದಿಷ್ಟ ಸಂಕಲ್ಪಗಳತ್ತ ಬೆಳೆಯುವ ಅವಕಾಶಗಳ ದಿನವಾಗಿದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಪ್ರಬಲ ಉತ್ಸಾಹ ಮತ್ತು ತಕ್ಷಣದ ಫಲಿತಾಂಶದ ನಿರೀಕ್ಷೆ ಇರಬಹುದು. ಸೂರ್ಯ ಮತ್ತು ಮಂಗಳದ ಸಹಕಾರದಿಂದ ಕಾರ್ಯಪ್ರವೃತ್ತಿಯಿಂದ ಯಶಸ್ಸು ಸಿಗಲಿದೆ. ಹೊಸ ಕೆಲಸಗಳ ಆರಂಭಕ್ಕೆ ದಿನ ಸೂಕ್ತವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಅಹಂಕಾರ ಅಥವಾ ತಾಳ್ಮೆಯ ಕೊರತೆಯಿಂದ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಶಾಂತ ಸ್ವಭಾವದಿಂದ ನಡೆದುಕೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಶ್ರಮ ಮತ್ತು ಸಮಯ ನಿಯಂತ್ರಣದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸಲು ಸಾಧ್ಯ. ನಿರುದ್ಯೋಗಿಗಳಿಗೆ ಸಂದರ್ಶನ ಅಥವಾ ಉದ್ಯೋಗ ಸಂಬಂಧಿತ ಒಪ್ಪಂದಗಳಿಗೆ ಇಂದಿನ ದಿನ ಯೋಗ್ಯವಾಗಿದೆ. ವ್ಯಾಪಾರಿಗಳಿಗೆ ಸ್ಪರ್ಧಾತ್ಮಕ ಪರಿಸ್ಥಿತಿಯನ್ನು ಎದುರಿಸಲು ಬೇಕಾದ ಸಮರ್ಥತೆಯೂ ಇರುತ್ತದೆ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಹೊಸ ವ್ಯವಹಾರ ಅಥವಾ ಗ್ರಾಹಕರಿಂದ ಲಾಭ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಮಿಶ್ರ ಫಲ. ನಿರೀಕ್ಷಿತ ಹಣದ ಹರಿವಿಗೆ ಕೆಲವೊಂದು ತಡೆಗಳಿರಬಹುದು. ಆದರೆ ಮಧ್ಯಾಹ್ನದ ನಂತರ ಹಣಕಾಸು ಸ್ಥಿತಿಗತಿಯು ಬದಲಾಯಿಸಿಕೊಳ್ಳುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಮನಸ್ಥಿತಿಯಿಂದ ಪರಿಶೀಲನೆ ಮಾಡುವುದು ಅಗತ್ಯ. ಕಂತು, ಸಾಲ ಅಥವಾ ಲಾಭ ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರ ವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ನಿತ್ಯ ಕಾರ್ಯಗಳಲ್ಲಿ ದೌರ್ಬಲ್ಯ ಅಥವಾ ದೇಹಶಕ್ತಿ ಕುಂದುವುದು ಕಂಡುಬರಬಹುದು. ಉಷ್ಣತೆಯಿಂದ ಸಂಬಂಧಪಟ್ಟ ತೊಂದರೆಗಳು ಅಥವಾ ತಲೆನೋವು, ಜೀರ್ಣಕ್ರಿಯೆ ತೊಂದರೆಗಳಾಗಬಹುದು. ದಿನದ ಮೊದಲಾರ್ಧದಲ್ಲಿ ಯೋಗ, ಧ್ಯಾನ ಅಥವಾ ಯೋಗಾಸನಗಳಿಂದ ಮಾನಸಿಕ ಒತ್ತಡ ನಿವಾರಣೆಗೆ ಪ್ರಯತ್ನಿಸಿ. ದೇಹದಲ್ಲಿ ಉತ್ಸಾಹ ಮತ್ತು ಶಕ್ತಿ ಕಾಯ್ದುಕೊಳ್ಳಲು ಹೆಚ್ಚಿನ ನೀರು ಕುಡಿಯಿರಿ ಹಾಗೂ ಹಳದಿ ತಟ್ಟಿದ ಆಹಾರ ಸೇವಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಮಾತಿನ ವ್ಯತ್ಯಾಸ ಅಥವಾ ಅಸಹಜ ತಣಿತ ಉಂಟಾಗುವ ಸಾಧ್ಯತೆ ಇದೆ. ದಿನದ ಅಂತ್ಯದಲ್ಲಿ ಸಂಬಂಧಗಳು ಚುರುಕಾಗಲಿವೆ. ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ಪಾತಾಳ ಬುದ್ಧಿಯ ಅಗತ್ಯವಿದೆ. ಬಂಧುಗಳೊಂದಿಗೆ ಪೂರೈಕೆ, ನಗುತ್ತಾ ಮಾತನಾಡುವುದು ಪರಸ್ಪರ ಸ್ನೇಹಕ್ಕೆ ಪೂರಕ. ವೀಕ್ಷಕರೇ, ನೀವು ಇಂದು ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಬೆಲ್ಲದೊಂದಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ. ಓಂ ರಾಮದೂತಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸುವುದರಿಂದ ಕಾರ್ಯಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆ. ಹನುಮಾನ್ ಚಾಲೀಸಾ ಪಠಣದಿಂದ ಒಳಿತಾಗುತ್ತದೆ. ಶುಭ ಸಂಖ್ಯೆ 8. ಶುಭ ಬಣ್ಣ ಕೆಂಪು. ಶುಭ ಸಮಯ ಬೆಳಗ್ಗೆ 7 ಬೆಳಗ್ಗೆ 10 ರವರೆಗೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮ್ಮ ತಾಳ್ಮೆ ಮತ್ತು ಸ್ಥಿರ ಚಿತ್ತಶಕ್ತಿ ಪರೀಕ್ಷೆಗೆ ಒಳಗಾಗುತ್ತದೆ. ಚಂದ್ರನ ಸ್ಥಿತಿಯಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸವು ಹೆಚ್ಚು ಬಲಪಡಲಿದೆ. ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹೆಚ್ಚು ಯೋಚಿಸಿ ಕ್ರಮಿಸಬೇಕು. ಇಂದು ನಂಬಿಕೆಯ ಸಂಬಂಧಗಳು ಬಲವಾಗುವ ಸಾಧ್ಯತೆ. ಮನೆಯಲ್ಲಿಯೇ ಅಥವಾ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳ ಹೊರೆ ಬರುವ ದಿನ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ, ಈ ದಿನ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿರಬಹುದು.
ಕೆಲಸದಲ್ಲಿ ಗಮನ ಕೇಂದ್ರೀಕರಣ ಹಾಗೂ ಸಮರ್ಪಣೆ ಅಗತ್ಯ. ಮೇಲಧಿಕಾರಿಗಳಿಂದ ಹೊಸ ಜವಾಬ್ದಾರಿ ಅಥವಾ ಬದಲಾವಣೆ ಬರುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹಳೆಯ ಬಾಕಿ ಹಣ ಮರಳಿ ಬರುವುದು ಅಥವಾ ಪೂರೈಕೆದಾರರಿಂದ ಲಾಭದ ವ್ಯವಹಾರಗಳಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸು ಉತ್ತಮ ದಿಕ್ಕಿನಲ್ಲಿ ಸಾಗಲಿದೆ. ಹಳೆಯ ಸಾಲ ತೀರಿಸಲು ಅಥವಾ ಹೊಸ ಹಣಕಾಸು ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮ ದಿನವಾಗಿದೆ. ಆಸ್ತಿ ಅಥವಾ ವಾಹನ ಖರೀದಿಯ ಯೋಗವೂ ಇದೆ. ಖರ್ಚುಗಳನ್ನು ನಿಯಂತ್ರಿಸಲು ಹಣದ ಲೆಕ್ಕಪತ್ರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಈ ದಿನ ಹೃದಯ ಸಂಬಂಧಿತ ತೊಂದರೆಗಳು ಅಥವಾ ತೂಕ ಹೆಚ್ಚಾದವರಲ್ಲಿ ಪಾದ ಸ್ವೆಲ್ಲಿಂಗ್ ಅಥವಾ ದೇಹದಲ್ಲಿ ಉಸಿರಾಟದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಿ. ಪ್ರಭಾತದಲ್ಲಿ ನೆರೆದ ಹಸಿರು ಪರಿಸರದಲ್ಲಿ ನಡೆಯುವುದು ಅಥವಾ ಶಾಂತ ಪರಿಸರದಲ್ಲಿ ಧ್ಯಾನ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಹಿರಿಯರ ಆಶೀರ್ವಾದದಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರಬಹುದು. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ನಿಗ್ರಹದಿಂದ ಮಾತನಾಡುವುದು ಒಳ್ಳೆಯದು. ಸಂಗಾತಿಯೊಂದಿಗೆ ಉತ್ತಮ ಸಂಬಂಧಗಳು ಇರುತ್ತದೆ. ಬಂಧುಗಳೊಂದಿಗೆ ವ್ಯವಹಾರಿಕ ವಿಚಾರಗಳಲ್ಲಿ ಸ್ಪಷ್ಟತೆ ಇರಲಿ. ವೀಕ್ಷಕರೇ, ನೀವು ಇವತ್ತು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಸಿಹಿ ಅಥವಾ ಹಾಲು ಸೇವೆಯನ್ನು ಅರ್ಪಿಸಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 36 ಬಾರಿ ಜಪಿಸಿ. ಗುರುಗ್ರಹದ ತೋರಣೆಯಿಂದ ಆಧ್ಯಾತ್ಮಿಕ ಬೆಳವಣಿಗೆಗೂ ಉತ್ತಮ ಕಾಲ. ಶುಭ ಸಂಖ್ಯೆ 6. ಶುಭ ಬಣ್ಣ ಹಸಿರು. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 3 ಗಂಟೆರವರೆಗೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮ್ಮ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಆವರಿಸಬಹುದು. ಕೆಲವು ವಿಷಯಗಳಲ್ಲಿ ಆತ್ಮವಿಶ್ವಾಸ ಕುಂದಿದಂತಾಗಬಹುದು. ಆದರೆ ಮಧ್ಯಾಹ್ನದ ನಂತರ ಚಂದ್ರನ ಬಲದಿಂದ ನಿಮ್ಮ ಆತ್ಮಸ್ಥೈರ್ಯ ಹಾಗೂ ನಿರ್ಧಾರಗಳ ಮೇಲೆ ದೃಢತೆ ಬರುವುದು. ಇಂದು ನಿಮ್ಮ ಯೋಜನೆಗಳನ್ನು ಸರಿಯಾಗಿ ಅನುಸರಿಸಿದರೆ ದಿನ ಅಂತ್ಯದ ವೇಳೆಗೆ ಶ್ರೇಯಸ್ಸು ಕಾಣುವಿರಿ. ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರಿಂದ ಹೆಚ್ಚಿನ ಸಹಕಾರ ಸಿಗುವ ಸಾಧ್ಯತೆ ಇರುವುದರಿಂದ ಅವರು ನೀಡುವ ಸಲಹೆಗಳನ್ನು ಸರಿಯಾಗಿ ಪಾಲಿಸಿರಿ. ಇನ್ನು ವೀಕ್ಷಕರ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ಸವಾಲುಗಳಿದ್ದು ಸಹೋದ್ಯೋಗಿಗಳೊಂದಿಗೆ ವ್ಯತ್ಯಾಸವಾಗುವ ಸಾಧ್ಯತೆಗಳಿವೆ. ಹಿರಿಯ ಅಧಿಕಾರಿಗಳಿಂದ ಕೆಲವು ಒತ್ತಡ ಅಥವಾ ಕೆಲಸದ ಹೆಚ್ಚಳ ಎದುರಾಗಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಪೂರೈಕೆದಾರರು ಅಥವಾ ಗ್ರಾಹಕರೊಂದಿಗೆ ವ್ಯವಹಾರ ಮಾಡಿದಾಗ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಉದ್ಯೋಗ ಬದಲಾವಣೆ ಕುರಿತು ಯೋಚಿಸುತ್ತಿರುವವರು ಇಂದು ನಿರ್ಧಾರ ತೆಗೆದುಕೊಳ್ಳದಿರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಆರ್ಥಿಕವಾಗಿ ಇಂದು ಚಂದಿರ ಮತ್ತು ಗುರುದೃಷ್ಟಿಯಿಂದ ಕೆಲವು ಲಾಭದ ಯೋಗಗಳಿವೆ. ಆದರೆ ಹಣಕಾಸಿನಲ್ಲಿ ನಿಖರ ಯೋಜನೆ ಇಲ್ಲದಿದ್ದರೆ ಅನಗತ್ಯ ಖರ್ಚುಗಳು ಹೆಚ್ಚು ಸಂಭವಿಸಬಹುದು. ಹಳೆಯ ಬಾಕಿ ಹಣ ಅಥವಾ ಸಾಲದಿಂದ ಈಗಾಗಲೇ ಒತ್ತಡ ಅನುಭವಿಸುತ್ತಿದ್ದರೆ ಇಂದು ಭಾಗಶಃ ಪರಿಹಾರ ಕಂಡುಬರಬಹುದು. ಹೂಡಿಕೆ ಮಾಡುವವರಿಗೆ ಇಂದು ಸಂಯಮ ಹಾಗೂ ಸೂಕ್ತ ವಿಶ್ಲೇಷಣೆ ಅತ್ಯಂತ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಇಂದು ತಲೆಯೂಕು, ನಿದ್ರೆ ಕೊರತೆ ಮತ್ತು ಪೆಟ್ಟಿನ ಭಾಗದಲ್ಲಿ ನೋವು ಉಂಟಾಗಬಹುದು. ಶೀತ ಅಥವಾ ದಪ್ಪ ಜ್ವರದಿಂದ ಜಗ್ಗದಿರುವಿರಿ. ಜೀರ್ಣಕ್ರಿಯೆಯಲ್ಲಿ ಕಡಿಮೆ ಪ್ರಮಾಣದ ತೊಂದರೆ ಕಂಡುಬರಬಹುದು. ಬೆಳಗಿನ ಜಾವದಿಂದಲೇ ಹಸಿವಾಗಿದಾಗಲೇ ಆಹಾರ ಸೇವಿಸಿ. ದ್ರವ ಪಾನೀಯಗಳನ್ನು ಹೆಚ್ಚಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು. ಪತಿ ಪತ್ನಿಯ ನಡುವೆ ಮಾತಿನ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇರುವುದರಿಂದ ಶಾಂತವಾಗಿರಬೇಕು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯ ಅಗತ್ಯವಿದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ನಿಮ್ಮ ಬೆಳವಣಿಗೆಗೆ ಇವತ್ತು ಸಹಾಯವಾಗಲಿದೆ. ವೀಕ್ಷಕರೇ, ನೀವು ಇಂದು ಶ್ರೀ ದಕ್ಷಿಣಾಮೂರ್ತಿಯ ಅಥವಾ ಶ್ರೀ ವಿಷ್ಣುವಿನ ಪೂಜೆ ಉತ್ತಮ ಫಲ ನೀಡುತ್ತದೆ. ತೋರಣದ ಅಂಗಳದಲ್ಲಿ ಹಸಿರು ತೊಗರು ಅಥವಾ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕಾರ ಮಾಡುವ ಮೂಲಕ ಪಾಪಕ್ಷಯ ಹಾಗೂ ಮನಃಶಾಂತಿ ಲಭಿಸಲಿದೆ. ರಾತ್ರಿ ಪತನದ ಸಮಯದಲ್ಲಿ ಚಂದ್ರನ ದರ್ಶನ ಮಾಡಿ ಪ್ರಾರ್ಥಿಸಬೇಕು. ಶುಭ ಸಂಖ್ಯೆ 7. ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮ್ಮ ಜೀವನದಲ್ಲಿ ಭಾರಿ ತಾರತಮ್ಯವು ಕಂಡುಬರಬಹುದು. ಕೆಲವೆಡೆ ಉತ್ತಮ ಸಾಧನೆ ಕಂಡುಬಂದರೂ ಕೆಲವು ಸಂದರ್ಭಗಳಲ್ಲಿ ಕಿರಿಕಿರಿ ಉಂಟಾಗಬಹುದು. ಚಂದ್ರನ ಅನುಗ್ರಹದಿಂದ ಬಲಿಷ್ಠ ಚಿಂತನೆಗಳು ಆಗುವ ಸಾಧ್ಯತೆಗಳಿವೆ. ದೂರದ ಪ್ರಯಾಣದ ಯೋಗಗಳು ಕಂಡುಬಂದರೂ ಕೆಲವು ವಿಳಂಬಗಳು ಅಥವಾ ತಡೆಗಳು ಎದುರಾಗಬಹುದು. ಮಿತ್ರರು ಅಥವಾ ಬಂಧುಗಳಿಂದ ಸ್ಪಷ್ಟ ಸಲಹೆಗಳು ಸಿಗಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಯ ಸೂಚನೆಗಳು ಇದ್ದರೂ ಕಾರ್ಯಕ್ಷಮತೆಯು ಉತ್ತಮವಾಗಿರುವುದರಿಂದ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಆದರೂ ಸಹ ಇಂದು ಸಣ್ಣ ಪುಟ್ಟ ನಿರ್ಧಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ವ್ಯಾಪಾರಿಗಳಿಗೆ ಆದರೂ ಸಹ ವ್ಯಾಪಾರದ ವ್ಯವಹಾರಗಳಲ್ಲಿ ಇವತ್ತು ಉತ್ತಮ ಯೋಗಗಳಿವೆ. ಆದರೂ ಸಹ ಹೊಸ ಪೂರೈಕೆದಾರರು ಅಥವಾ ಬದಲಾವಣೆಯ ಒಪ್ಪಂದಗಳಲ್ಲಿ ಇವತ್ತು ಹೆಚ್ಚಿನ ಲಾಭದ ಯೋಗಗಳು ದೃಷ್ಟಿಗೋಚರಾಗುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಧನಸ್ಥಿತಿಯು ಇಂದು ಚಲಿಸುವ ಗುಣವನ್ನು ಹೊಂದಿರುತ್ತದೆ. ಕೆಲವು ನಿರೀಕ್ಷಿತ ಹಣಕಾಸು ಲಾಭಗಳು ಕೃತಕ ವಿಳಂಬದಿಂದ ವಿಳಂಬಗೊಳ್ಳಬಹುದು. ಹಳೆಯ ಸಾಲಗಳು ಅಥವಾ ಬಾಕಿಗಳ ಪಾವತಿ ನಿಮಗೆ ಖಿನ್ನತೆಯನ್ನುಂಟು ಮಾಡಬಹುದು. ಆದರೆ ದಿನದ ಕೊನೆಗೆ ನಿರೀಕ್ಷಿತ ಹಣಕಾಸು ಬಂದು ಸಮಾಧಾನ ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯ ಇವತ್ತು ಮಧ್ಯಮವಾಗಿದ್ದು ಇವತ್ತು ಹೊಟ್ಟೆಗಬ್ಬು, ಒಡಕಸ್ರಾವ ಅಥವಾ ಬೆನ್ನು ನೋವು ಉಂಟಾಗಬಹುದು. ಆದರೂ ಸಹ ಇವತ್ತು ಬೆಳಗಿನ ವೇಳೆ ಸರಿಯಾದ ವ್ಯಾಯಾಮ ಮತ್ತು ಆಹಾರ ನಿಯಮ ಪಾಲನೆಯಿಂದ ಇಂದು ಆರೋಗ್ಯ ಸುಧಾರಣೆಯಾಗುವುದು. ಶೀತ ಮತ್ತು ಜ್ವರದ ಲಕ್ಷಣಗಳು ಇದ್ದಲ್ಲಿ ಇವತ್ತು ತಕ್ಷಣವೇ ಚಿಕಿತ್ಸೆ ಪಡೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಇವತ್ತು ಸಮತೋಲನ ಇರಬೇಕಾಗುತ್ತದೆ. ಇವತ್ತು ಪತಿ ಪತ್ನಿಯ ನಡುವೆ ಆದರೂ ಸಹ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ಇವತ್ತು ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಚಿಂತನೆಗಳು ಮೂಡಬಹುದು. ಆದರೂ ಸಹ ಹಿರಿಯರ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದಿಂದ ಇವತ್ತು ಸಮಸ್ಯೆ ಬಗೆಹರಿಯುವುದು. ವೀಕ್ಷಕರ, ನೀವು ಇಂದು ಶ್ರೀ ದುರ್ಗೆಯ ಅಥವಾ ಲಕ್ಷ್ಮಿಯ ಆರಾಧನೆ ಶ್ರೇಯಸ್ಕರವಾಗಿದ್ದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ಓಂ ದುಂ ದುರ್ಗಾಯೇ ನಮಃ ಮಂತ್ರಗಳನ್ನು 53 ಅಥವಾ 108 ಬಾರಿ ಪಠಿಸುವುದು ಶುಭ ಫಲ ನೀಡುವುದು. ನಿಮಗೆ ಆದಷ್ಟು ಬಡವರಿಗೆ ಇವತ್ತು ಅನ್ನದಾನ ಮಾಡುವ ಮೂಲಕ ಪಾಪಕ್ಷಯವಾಗುವುದು. ಶುಭ ಸಂಖ್ಯೆ 4. ಶುಭ ಬಣ್ಣ ಹಳದಿ ಬಣ್ಣ. ಶುಭ ಸಮಯ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮಗೆ ಸೃಜನಾತ್ಮಕತೆ ಮತ್ತು ನಾಯಕತ್ವ ಗುಣಗಳಿಂದ ಜನಮಾನಸದಲ್ಲಿ ಗಮನ ಸೆಳೆಯುವ ಯೋಗವಿದೆ. ನಿಮ್ಮ ಉತ್ಸಾಹ ಹಾಗೂ ಆತ್ಮವಿಶ್ವಾಸದಿಂದ ಕಷ್ಟಕರವಾದ ಕಾರ್ಯಗಳನ್ನು ಸುಲಭವಾಗಿ ಮುನ್ನಡೆಸುವಿರಿ. ಬಹಳ ದಿನಗಳಿಂದ ಕಾಯುತ್ತಿರುವ ಕೆಲಸಗಳ ಬಗ್ಗೆ ಉತ್ತಮ ಪ್ರಗತಿ ಕಾಣುವ ದಿನವಾಗಿದೆ. ಇಂದು ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳು ಇತರರ ಮೇಲೆ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೊಸ ಆಲೋಚನೆಗಳು ಮನಸ್ಸಿನಲ್ಲಿ ಉದಯಿಸುತ್ತವೆ. ಇದನ್ನು ಸರಿಯಾಗಿ ರೂಪಿಸಿ ಮುಂದಿನ ದಿನಗಳಲ್ಲಿ ಯಶಸ್ಸು ಸಾಧಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮೇಲಧಿಕಾರಿಗಳ ಕಣ್ಗಾವಲಿನಲ್ಲಿ ಇರುತ್ತೀರಿ. ನಿಮ್ಮ ನಿಷ್ಠೆ ಮತ್ತು ಶ್ರಮದಿಂದ ಇವತ್ತು ಗೌರವ, ಉತ್ತೇಜನ ಅಥವಾ ಪ್ರೋತ್ಸಾಹ ಲಭಿಸುವ ಸಾಧ್ಯತೆ. ಆದರೂ ಸಹ ಕಚೇರಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಅಲ್ಪ ವಿರಾಮ ಅಥವಾ ಅಪ್ರತೀಕ್ಷಿತ ಅಡಚಣೆಗಳು ಉಂಟಾಗಬಹುದು. ಆದರೆ ತಾಳ್ಮೆಯಿಂದ ಹೋರಾಡಿದರೆ ಜಯ ನಿಮ್ಮದು. ವ್ಯಾಪಾರಸ್ಥರು ಆದರೂ ಸಹ ಹೊಸ ವ್ಯವಹಾರ ಅಥವಾ ದೊಡ್ಡ ಒಪ್ಪಂದ ಮಾಡುವ ಅವಕಾಶ ಪಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಇಂದು ಸಾಮಾನ್ಯ ಸ್ಥಿತಿ ಇರಲಿದೆ. ಆದರೂ ಸಹ ಹಳೆಯ ಬಾಕಿ ಹಣ ದೊರಕುವ ಸಾಧ್ಯತೆ ಇದೆ. ಖರ್ಚುಗಳು ಇವತ್ತು ನಿರೀಕ್ಷಿತವಾಗಿರಬಹುದು, ಆದರೆ ಕೌಟುಂಬಿಕ ಖರ್ಚುಗಳು ಅನಿವಾರ್ಯವಾಗಿ ಹೆಚ್ಚಾಗಬಹುದು. ಆದರೂ ಸಹ ಬುದ್ಧಿವಂತಿಕೆ ಹಾಗೂ ಸರಿಯಾದ ಯೋಜನೆಯಿಂದ ಹಣದ ವ್ಯವಹಾರಗಳಲ್ಲಿ ಸಾಧನೆ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯ ಇವತ್ತು ಸಾಧಾರಣವಾಗಿದ್ದು ಇವತ್ತು ಆಯಾಸ ಮತ್ತು ಶರೀರದಲ್ಲಿ ಬಡಿತ, ಸ್ನಾಯು ನೋವುಗಳು ತೊಂದರೆ ಕೊಡಬಹುದು. ಆದರೂ ಸಹ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳ ಸೇವನೆ ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮದಿಂದ ಆರೋಗ್ಯ ಸುಧಾರಿಸಬಹುದು. ಇವತ್ತು ಮನಸ್ಸು ಮಂಕಾಗಿರುವ ಭಾವನೆ ಉಂಟಾದರೆ ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಕಾಲು ನಡಿಗೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಇವತ್ತು ಸಂತೋಷದ ವಾತಾವರಣ ಇರಬಹುದು. ಆದರೂ ಸಹ ಹಿರಿಯರ ಆರೋಗ್ಯದ ಬಗ್ಗೆ ಇವತ್ತು ಹೆಚ್ಚಿನ ಗಮನವಿರಲಿ. ಇವತ್ತು ಪತ್ನಿ ಪತಿಯೊಂದಿಗೆ ಇಂದು ಸಾಮರಸ್ಯ ಸಾಧಿಸುವ ಮೂಲಕ ಮನೆಯಲ್ಲಿನ ಶಾಂತತೆಯನ್ನು ಉಳಿಸಬಹುದು. ಇವತ್ತು ಸ್ನೇಹಿತರು ಅಥವಾ ಬಂಧುಗಳ ಜೊತೆ ಸಿಹಿ ಸಂದೇಶಗಳು ಬರುತ್ತವೆ. ವೀಕ್ಷಕರೇ, ನೀವು ಇಂದು ಸೂರ್ಯನಿಗೆ ಅರ್ಘ್ಯ ನೀಡುವುದು ಅತ್ಯಂತ ಶ್ರೇಯಸ್ಕರ. ಜೊತೆಗೆ ದಕ್ಷಿಣ ದಿಕ್ಕಿನಲ್ಲಿ ಇರುವ ದೇವಾಲಯಕ್ಕೆ ದರ್ಶನ ನೀಡಿ ಅಲ್ಲಿ ದೀಪ ಬೆಳಗಿಸುವುದು ಸತ್ಫಲ ನೀಡಲಿದೆ. ಶುಭ ಸಂಖ್ಯೆ 9. ಶುಭ ಬಣ್ಣ ಕಿತ್ತಳೆ ಬಣ್ಣ. ಶುಭ ಸಮಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ,
ಕನ್ಯಾ ರಾಶಿಯವರು ಇಂದು ತಾಳ್ಮೆಯೊಂದಿಗೆ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ನಿಮ್ಮ ಧೈರ್ಯ ಮತ್ತು ಚಾತುರ್ಯದಿಂದ ಇಂದು ಕೆಲವು ಬದಲಾವಣೆಗಳು ಸಂಭವಿಸಬಹುದು. ಆದರೂ ಸಹ ದಿನದ ಮೊದಲ ಭಾಗದಲ್ಲಿ ಸಂಕೋಚ ಅಥವಾ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಮಧ್ಯಾಹ್ನದ ನಂತರ ಆದರೂ ಸಹ ಕೆಲಸಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಹೊಸ ವ್ಯಕ್ತಿಗಳ ಪರಿಚಯದಿಂದ ಮುಂದಿನ ದಿನಗಳಲ್ಲಿ ಲಾಭದಾಯಕ ಸನ್ನಿವೇಶಗಳು ರೂಪುಗೊಳ್ಳಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇವತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಇವತ್ತು ಮಹತ್ವದ ವಿಚಾರಗಳ ಚರ್ಚೆಗಳು ನಡೆಯಬಹುದು. ಆದರೂ ಸಹ ಸಹೋದ್ಯೋಗಿಗಳಿಂದ ಇವತ್ತು ನಿರೀಕ್ಷಿತ ಸಹಕಾರವು ಸಿಗದೆ ಕಿರಿಕಿರಿ ಉಂಟಾಗಬಹುದು. ವ್ಯಾಪಾರಿಗಳಿಗೆ ಆದರೂ ಸಹ ಹೊಸ ವ್ಯವಹಾರ ಅಥವಾ ಉದ್ದಿಮೆಗಳ ಬಗ್ಗೆ ಇವತ್ತು ಯೋಚಿಸುವ ದಿನವಾಗಿದೆ. ಇವತ್ತು ಲಾಭವಿಲ್ಲದ ಹೂಡಿಕೆಯನ್ನು ಇವತ್ತು ಮುಂದೂಡುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಆರ್ಥಿಕ ಇವತ್ತು ಸ್ಥಿತಿ ಮಧ್ಯಮವಾಗಿದ್ದು ಇವತ್ತು ಅನವಶ್ಯಕ ಖರ್ಚುಗಳನ್ನು ಇವತ್ತು ನಿಯಂತ್ರಿಸುವುದು ಉತ್ತಮ. ಆದರೂ ಸಹ ದಿನದ ಎರಡನೇ ಭಾಗದಲ್ಲಿ ಆದರೂ ಸಹ ತಾಳ್ಮೆಯಿಂದ ಹಣದ ವ್ಯವಹಾರ ನಡೆಸಿದರೆ ಲಾಭವಾಗಬಹುದು. ಇವತ್ತು ಹೂಡಿಕೆ ಅಥವಾ ಸಾಲಾತೀತ ವ್ಯವಹಾರಗಳಲ್ಲಿ ಇವತ್ತು ಜಾಣ್ಮೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯ ಇವತ್ತು ಸಾಧಾರಣವಾಗಿದೆ. ಇವತ್ತು ಹೊಟ್ಟೆ ತೊಂದರೆ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ತಲೆನೋವು ಕಂಡುಬರುವುದು. ಆದರೂ ಸಹ ನೈತಿಕ ಆಹಾರ ಪದ್ಧತಿ ಅನುಸರಿಸಿ ಇವತ್ತು ಹೆಚ್ಚು ನೀರನ್ನು ಸೇವಿಸುವುದು ಉತ್ತಮ. ಇವತ್ತು ದೇಹದ ಶಕ್ತಿಯ ಮೇಲೆ ಇವತ್ತು ಹೆಚ್ಚು ಒತ್ತಡ ತರದಿರಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ಇವತ್ತು ಶಾಂತಿ ಮತ್ತು ಸಹಕಾರದ ವಾತಾವರಣವಿರಬಹುದು. ಆದರೂ ಸಹ ಪತಿಯೊಂದಿಗೆ ಇವತ್ತು ಮಾತುಗಳಿಂದ ಇವತ್ತು ಗೊಂದಲ ಉಂಟಾಗದಂತೆ ಇವತ್ತು ಎಚ್ಚರ ವಹಿಸಬೇಕು. ಇವತ್ತು ಮಕ್ಕಳ ಬಗ್ಗೆ ಖುಷಿಯ ಸುದ್ದಿ ಕೇಳಬಹುದು. ಇವತ್ತು ಬಂಧು ಅಥವಾ ಸ್ನೇಹಿತರೊಂದಿಗೆ ಇವತ್ತು ದೂರವಾಣಿ ಸಂಭಾಷಣೆಯಲ್ಲಿ ಇವತ್ತು ಮನಸ್ಸು ಹರ್ಷದಿಂದ ತುಂಬಬಹುದು. ವೀಕ್ಷಕರೇ, ನೀವು ಇಂದು ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣುಗಳನ್ನು ದಾನ ಮಾಡುವುದು ಇವತ್ತು ಶ್ರೇಯಸ್ಕರ. ಇವತ್ತು ಸಂಜೆ ವೇಳೆಗೆ ಪೀಠಸ್ಥ ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಬೆಳಗಿಸುವುದು ಸದುಪಯೋಗ. ಶುಭ ಸಂಖ್ಯೆ 6. ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮ್ಮ ಸಾಮಾನ್ಯ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ದೋಣಿಯಂತೆ ಹರಿದು ಬರುವ ಸಂಭವವಿದೆ. ನೀವು ಬಹುದಿನಗಳಿಂದ ಕಾಯುತ್ತಿದ್ದ ಕಾರ್ಯಗಳಿಗೆ ಇಂದು ಶುಭಾರಂಭವಾಗುವ ಯೋಗವಿದೆ. ಸಂಯಮ ಮತ್ತು ಶ್ರದ್ಧೆ ಇದ್ದರೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಕಂಡುಬರುತ್ತದೆ. ಮನೆಯ ಹಾಗೂ ಕೆಲಸದ ಜವಾಬ್ದಾರಿ ನೀವೇ ಮುಂದಾಗಿ ನಿರ್ವಹಿಸುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೂ ಈ ದಿನ ಉದ್ಯೋಗದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಸೂಕ್ತ ಸಮಯ. ನಿಮ್ಮ ಸಮಯ ನಿರ್ವಹಣೆ ಹಾಗೂ ಕ್ರಿಯಾತ್ಮಕತೆ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಯಿಂದ ಜೊತೆಗೆ ವೃದ್ಧಿ ಮತ್ತು ಮೆಚ್ಚುಗೆ ಲಭಿಸುವುದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದವರು ಸಹ ಉತ್ತಮ ಅವಕಾಶಗಳನ್ನು ಪಡೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಆರ್ಥಿಕವಾಗಿ ಇಂದು ನಿಮಗೆ ಸ್ಥಿರತೆ ಸಾಧಿಸಲು ಅವಕಾಶವಿದೆ. ಹಳೆಯ ಸಾಲಗಳನ್ನು ತೀರಿಸುವ ಅಥವಾ ಹೂಡಿಕೆಗೆ ಯೋಗ್ಯ ಸಮಯ ಇದಾಗಿದೆ. ವ್ಯವಹಾರದಲ್ಲಿ ಹೊಸ ಗುತ್ತಿಗೆ ಅಥವಾ ಹೊಸ ಗ್ರಾಹಕರಿಂದ ಲಾಭ ಗಳಿಸುವ ಸಾಧ್ಯತೆ ಇದೆ. ಖರ್ಚಿನಲ್ಲಿ ಶಿಸ್ತು ಇರಿಸಿಕೊಂಡರೆ ಹಣ ಸಂಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ಈ ದಿನ ಅತಿಯಾದ ಮನಸ್ಸು ಒತ್ತಡದಿಂದ ದೂರವಿರಿ. ಶ್ವಾಸಕೋಶ ಹಾಗೂ ಸಂಧಿವಾತ ಸಮಸ್ಯೆ ಇರುವವರು ಹೆಚ್ಚಿನ ಕಾಳಜಿ ವಹಿಸಬೇಕು. ಉತ್ತಮ ಆರೋಗ್ಯಕ್ಕಾಗಿ ಪಚನ ಶಕ್ತಿಗೆ ಶ್ರದ್ಧೆ ನೀಡಿ. ತಾಜಾ ಹಣ್ಣು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ದಿನದ ಪ್ರಾರಂಭದಲ್ಲಿ ಯೋಗ ಅಥವಾ ಧ್ಯಾನದಿಂದ ದೀರ್ಘಕಾಲದ ಶಕ್ತಿ ಉಂಟಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಗೆ ಸಂಬಂಧಿಸಿದ ಶಾಂತಿ ಮತ್ತು ಸಮನ್ವಯ ಹೆಚ್ಚಾಗುತ್ತದೆ. ಸಂಬಂಧಗಳಲ್ಲಿ ಹೊಸ ತಾಜಾತನ ಹಾಗೂ ಬದ್ಧತೆಯನ್ನು ತರುವ ಸಾಧ್ಯತೆ ಇದೆ. ಸಂಗಾತಿಯಿಂದ ಪ್ರೀತಿಯಿಂದ ಕೂಡಿದ ಮಾತುಕತೆ, ಮಕ್ಕಳಿಂದ ಸಂತೋಷ, ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ. ಕುಟುಂಬದಲ್ಲಿ ಹಿರಿಯರೊಂದಿಗೆ ಕೆಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆಯಾಗುವ ಸಂಭವವಿದೆ. ವೀಕ್ಷಕರೇ, ನೀವು ಇಂದು ಶ್ರೀ ಮಹಾಲಕ್ಷ್ಮಿ ಅಥವಾ ಶ್ರೀರಾಮನ ಆರಾಧನೆ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಾಗೂ ಆರ್ಥಿಕವಾಗಿ ಪ್ರಗತಿ ಸಿಗುತ್ತದೆ. ಹಿರಿಯರ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯಿರಿ. ಹತ್ತಿರದ ದೇಗುಲಕ್ಕೆ ಹೋಗಿ ನಮನ ಸಲ್ಲಿಸಿದರೆ ಮನಸ್ಸು ಸಮತೋಲನ ಹೊಂದುತ್ತದೆ. ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣ ಕಪ್ಪು. ಶುಭ ಕಾಲ ಬೆಳಗ್ಗೆ 9:30 ಮಧ್ಯಾಹ್ನ ಬೆಳಗ್ಗೆ 11:30. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ದೀರ್ಘಕಾಲದ ಬಾಳಿನಲ್ಲಿ ಬೇರೊಂದು ಹೊಸ ತಿರುವು ಕಾದಿರಬಹುದು. ಬುದ್ಧಿವಂತಿಕೆಯೊಂದಿಗೆ ಮಾತು ಮತ್ತು ನಡೆಗಳನ್ನು ನಿಯಂತ್ರಿಸಿ. ಕೆಲವು ನಿರ್ಣಯಗಳು ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದಾದವು. ಆದ್ದರಿಂದ ತಾಳ್ಮೆ ಮತ್ತು ಜಾಣ್ಮೆಯಿಂದ ನಡೆದುಕೊಳ್ಳಿ. ನೀವು ಮಾಡುವ ಪ್ರತಿ ಹೆಜ್ಜೆಯಲ್ಲಿ ಪರಿಶೀಲನೆ ಅವಶ್ಯಕ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದು ಮೇಲಧಿಕಾರಿಗಳೊಂದಿಗೆ ಮಹತ್ವದ ಸಭೆ ಅಥವಾ ನಿರ್ಣಯ ಸಾಧ್ಯ. ಹೊಸ ಯೋಜನೆಗಳು ಅನುಮೋದನೆ ಪಡೆಯಬಹುದು. ವ್ಯಾಪಾರಿಗಳಿಗೆ ದುಡ್ಡಿನ ಒತ್ತಡ ಕಡಿಮೆ ಆಗಿ ಹೊಸ ವ್ಯವಹಾರ ಸಾಧ್ಯತೆಗಳು ಕಾಡಬಹುದು. ಕೆಲವರಿಗೆ ಪ್ರಯಾಣ ಅಥವಾ ಸ್ಥಳ ಬದಲಾವಣೆಯ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಧ್ಯಮ ಸ್ಥಿತಿ ಕಂಡುಬರುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಉತ್ಸಾಹವಿದ್ದರೂ ಇದನ್ನು ಮುಂದೂಡುವುದು ಉತ್ತಮ. ನಿವೃತ್ತಿ ಯೋಜನೆಗಳು ಅಥವಾ ಬಂಡವಾಳ ಬಡ್ತಿಗೆ ಯೋಚನೆ ಮಾಡುವುದು ಅನುಕೂಲ. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚು ಇರುತ್ತೆ, ಆದರೆ ದಾನ ಧರ್ಮದ ಕೆಲಸಗಳು ಫಲಕಾರಿಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರುವ ಸಂಭವವಿದೆ. ದೇಹದ ಅತಿಯಾದ ಶ್ರಮದಿಂದ ಆರೋಗ್ಯ ಕುಗ್ಗಬಹುದು. ತಲೆನೋವು ಅಥವಾ ಜ್ವರದ ಲಕ್ಷಣಗಳು ಕಾಣಿಸಬಹುದು. ವಿಶ್ರಾಂತಿ, ಸಮತೋಲನ ಆಹಾರ ಹಾಗೂ ಸಮರ್ಪಕ ನಿದ್ರೆಯಿಂದ ಆರೋಗ್ಯ ಉತ್ತಮವಾಗಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಗೆ ಸಂಬಂಧಿಸಿದ ಸಣ್ಣ ಸುಳಿವಿನಿಂದ ದೊಡ್ಡ ಬದಲಾವಣೆಯು ಸಂಭವಿಸಬಹುದು. ಸಂಗಾತಿಯೊಂದಿಗೆ ಆಪ್ತ ಸಂಬಂಧ ಹೆಚ್ಚಾಗಿ ಕುಟುಂಬದಲ್ಲಿ ಎಲ್ಲರೊಂದಿಗೆ ಸಮತೋಲನ ಸಾಧಿಸಲು ಪ್ರಯತ್ನ ಮಾಡಿ. ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಒಳ್ಳೆಯದು. ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಉಂಟಾಗಬಹುದು. ವೀಕ್ಷಕರು, ನೀವು ಇಂದು ಶನಿ ಅಥವಾ ಕುಬೇರನ ಪೂಜೆ ಮಾಡುವ ಮೂಲಕ ಆರ್ಥಿಕ ಶ್ರೇಯಸ್ಸು ಮತ್ತು ಮನಃಶಾಂತಿ ದೊರೆಯಬಹುದು. ಹಿರಿಯರ ಮಾತುಗಳಿಗೆ ಕಿವಿಗೊಡಿ. ಕೆಲವರಿಗೆ ಪಿತೃಕರ್ಮ ಅಥವಾ ಪೂರ್ವಜರ ಸ್ಮರಣೆ ಮಾಡುವ ಸಲಹೆ ಇದೆ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ಕೆಂಪು ಬೂದು. ಶುಭ ಕಾಲ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 8. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಉದ್ದೇಶಗಳು ಮತ್ತು ಸಂಕಲ್ಪಗಳಲ್ಲಿ ಸ್ಪಷ್ಟತೆ ತಾಳುವ ದಿನವಾಗಿದೆ. ನಿಮ್ಮ ಆಲೋಚನೆಗಳು ಮತ್ತು ಕಾರ್ಯಕ್ಷಮತೆ ಉತ್ತಮವಾಗಿದ್ದು ದಿನದ ಬಹುಭಾಗ ಯಶಸ್ಸಿನಿಂದ ಸಾಗಲಿದೆ. ಹೊಸ ಕಾರ್ಯ ಪ್ರಯತ್ನಗಳಲ್ಲಿ ಉತ್ತಮ ಫಲಿತಾಂಶದ ಸಾಧ್ಯತೆಗಳಿವೆ. ಕೆಲವು ನಿರ್ಣಯಗಳಲ್ಲಿ ಆತ್ಮವಿಶ್ವಾಸದಿಂದ ನಡೆದು ಸಾಗಬೇಕು. ಬಹಳ ಕಾಲದಿಂದ ವಿಳಂಬವಾಗುತ್ತಿದ್ದ ಕೆಲಸಗಳಲ್ಲಿ ಚಟುವಟಿಕೆ ತೀಕ್ಷ್ಣಗೊಳ್ಳುವುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಪ್ರಗತಿಯ ದಾರಿ ತೆರೆದುಕೊಳ್ಳುತ್ತದೆ. ಹಿರಿಯರಿಂದ ಮೆಚ್ಚುಗೆ ಮತ್ತು ಬೆಂಬಲ ಸಿಗಬಹುದು. ಹೊಸ ಜವಾಬ್ದಾರಿಗಳು ಅಥವಾ ಹುದ್ದೆ ಏರಿಕೆಯ ಸೂಚನೆ ಇದೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಸ್ಥಾಪನೆಯಾಗಬಹುದು. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರಿಂದ ಲಾಭದಾಯಕ ವ್ಯವಹಾರಗಳು ನಡೆಯುವ ಸಾಧ್ಯತೆ ಇದೆ. ಹೊಸ ಒಡಂಬಡಿಕೆಗಳಿಗೆ ದಿನ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸು ಸ್ಥಿತಿ ಹೀಗಿತೆಂದರೆ, ಹಳೆಯ ಸಾಲ ತೀರಿಸುವ ಅವಕಾಶ ದೊರೆಯಬಹುದು. ದಿನದ ದ್ವಿತೀಯಾರ್ಧದಲ್ಲಿ ನಿರೀಕ್ಷಿತ ಹಣಕಾಸು ಲಾಭದ ಸೂಚನೆ. ಆಸ್ತಿಯ ಖರೀದಿ ಅಥವಾ ಬಂಡವಾಳ ಹೂಡಿಕೆ ಕುರಿತು ಯೋಚಿಸಲು ಸೂಕ್ತ ಕಾಲ. ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ದೂರದ ಸಂಬಂಧಿಕರಿಂದ ಧನ ಸಹಾಯ ಅಥವಾ ಉಡುಗೊರೆ ಸಿಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದ ಕುರಿತು ಎಚ್ಚರಾತ್ಮಕವಾಗಿರಿ. ಜನಸಂಬಂಧಿತ ತೊಂದರೆ ಅಥವಾ ಚಳಿಯಿಂದ ಉಂಟಾಗುವ ಸಮಸ್ಯೆಗಳು ಕಾಡಬಹುದು. ಆಹಾರ ಸೇವನೆಯಲ್ಲಿ ಶಿಸ್ತನ್ನು ಪಾಲಿಸಿ. ಆರೋಗ್ಯದ ದೃಷ್ಟಿಯಿಂದ ಜಲಪಾನವನ್ನು ಹೆಚ್ಚು ಮಾಡಿ. ಅಲ್ಪ ಶಾರೀರಿಕ ತೊಂದರೆಗಳಾದ ತಲೆನೋವು, ಜ್ವರ ಅಥವಾ ಹಠಾತ್ ಶಕ್ತಿ ಕುಗ್ಗುವ ಸಾಧ್ಯತೆಗಳಿವೆ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದ್ರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಸಮರಸತೆಯ ವಾತಾವರಣ ಇರುತ್ತದೆ. ತಂದೆ, ತಾಯಿ ಅಥವಾ ಮನೆಯ ಹಿರಿಯರೊಂದಿಗೆ ಮಾತುಕತೆ ಬೆಳೆದೀತು. ಮದುವೆಯಾದವರಿಗಿಂತ ಅವರು ಸಂಗಾತಿಯೊಂದಿಗೆ ಸಮರಸತೆ ಸಾಧಿಸಬಹುದು. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು. ಸ್ನೇಹಿತರೊಂದಿಗೆ ಸಣ್ಣ ಮಟ್ಟದ ಅಸಮಂಜಸತೆ ಉಂಟಾದರೂ ಸಂವಹನದಿಂದ ಬಗೆಹರಿಸಬಹುದು. ವೀಕ್ಷಕರೇ, ಇವತ್ತು ನೀವು ಗುರುದೇವರನ್ನು ಪೂಜಿಸಿ ಹಳದಿ ಬಟ್ಟೆ ಅಥವಾ ಹಳದಿ ಹೂವಿನಿಂದ ಪೂಜೆ ಮಾಡಿ. ದಾನದಲ್ಲಿ ಹಳದಿ ವಸ್ತು ಅಥವಾ ತೀರ್ಥ ಪ್ರದಾನದ ಮೂಲಕ ದೋಷ ನಿವಾರಣೆ ಮಾಡಬಹುದು. ಗುರುಮಂತ್ರ ಅಥವಾ ಓಂ ಬೃಹಸ್ಪತಯೇ ನಮಃ ಜಪವನ್ನು ಕನಿಷ್ಠ 16 ಮಂತ್ರ ಜಪದೊಂದಿಗೆ ಪೂರ್ಣಗೊಳಿಸಿ. ಅದೃಷ್ಟದ ಸಂಖ್ಯೆ ಳೆ. ಅದೃಷ್ಟದ ಬಣ್ಣ ಹಳದಿ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯಾಹ್ನ 2 ರವರೆಗೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ಮಕರ ರಾಶಿಯವರು
ತೀವ್ರ ಶ್ರಮದ ಮೂಲಕ ಯಶಸ್ಸು ಗಳಿಸಬಹುದಾದ ದಿನವಾಗಿದೆ. ಗುರಿ ಸಾಧನೆಗೆ ಇಚ್ಛಾಶಕ್ತಿ ಮತ್ತು ಧೈರ್ಯ ಅಗತ್ಯ. ಗೃಹಪಾಲಕತ್ವದ ಕಾರ್ಯಗಳಲ್ಲಿ ಹೆಚ್ಚು ವ್ಯಸ್ತತೆ ಇರಬಹುದು. ನಿಮ್ಮ ಮೌಲಿಕತೆ ಮತ್ತು ಶಿಸ್ತು ಹೆಚ್ಚಾದರೆ ಹೆಚ್ಚಿನ ಪ್ರಯೋಜನ ಪಡೆಯಬಹುದು. ಕೆಲವೊಂದು ವಿಷಯಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕಠಿಣವಾಗಬಹುದು, ಆದರೆ ಧೈರ್ಯದಿಂದ ಮುನ್ನಡೆದು ಉತ್ತಮ ಫಲಿತಾಂಶ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹಿರಿಯರ ಒತ್ತಾಯದಿಂದ ಹೊಸ ಹೊಣೆಗಾರಿಕೆಗಳ ನಿರ್ವಹಣೆ ಅಗತ್ಯವಾಗಬಹುದು. ಕೆಲಸದ ಸ್ಥಳದಲ್ಲಿ ಹೆಚ್ಚಿದ ಒತ್ತಡದಿಂದ ಮಿತಿಮೀರುವ ಕೆಲಸದ ಹೊರೆ ಎದುರಾಗಬಹುದು, ಆದರೆ ನಿಮ್ಮ ಶ್ರಮಕ್ಕೆ ಪ್ರಶಂಸೆಯೂ ದೊರೆಯಬಹುದು. ವ್ಯಾಪಾರದಲ್ಲಿ ಹೆಚ್ಚು ಮುನ್ನೋಟದ ಜೊತೆಗೆ ವ್ಯವಹಾರ ನಿರ್ವಹಣೆಗೆ ಒತ್ತಾಯವಿರುತ್ತದೆ. ಲಾಭದಾಯಕ ವ್ಯವಹಾರಗಳಿಗೆ ಅವಕಾಶವಿದೆ, ಆದರೆ ಪಾಲುದಾರರೊಂದಿಗೆ ಸಮನ್ವಯತೆ ಕಾಪಾಡುವುದು ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸು ಪರಿಸ್ಥಿತಿಯಲ್ಲಿ ಸ್ಥಿರತೆ ಕಂಡುಬಂದರೂ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಬಹುದು. ಕುಟುಂಬದ ಅಥವಾ ಸಾಮಾಜಿಕ ಕಾರಣಗಳಿಂದ ಖರ್ಚು ಹೆಚ್ಚಾಗುವ ಸಾಧ್ಯತೆ. ಹಳೆಯ ಸಾಲದ ಬಾಧೆ ತಗ್ಗಬಹುದು, ಆದರೆ ಸಂಪೂರ್ಣ ಪರಿಹಾರ ಸಾಧ್ಯವಾಗುವ ದಿನವಲ್ಲ. ಉಳಿತಾಯ ಮಾಡುವ ಇಚ್ಛೆ ಇದ್ದರೂ ದೈನಂದಿನ ಖರ್ಚಿಗೆ ಕೊಂಚ ಹೆಚ್ಚು ವೆಚ್ಚವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಅಲ್ಪ ತೊಂದರೆಗಳು ಕಂಡುಬರುವ ಸಾಧ್ಯತೆ. ಎದೆಯ ತೊಂದರೆ, ಬೆನ್ನು ನೋವು ಅಥವಾ ಸ್ನಾಯು ಸಂಬಂಧಿತ ಸಮಸ್ಯೆಗಳಾದ ಗಂಭೀರವಾಗಬಹುದು. ಆಹಾರ ಮತ್ತು ವಿಶ್ರಾಂತಿಯಲ್ಲಿ ಶಿಸ್ತಿನಿಂದ ನಡೆದುಕೊಳ್ಳುವುದು ಅಗತ್ಯ. ಯೋಗ ಅಥವಾ ಧ್ಯಾನದಿಂದ ತಾತ್ಕಾಲಿಕ ಶಾಂತಿ ಸಿಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಣ್ಣ ಮುನಿಸು ಒಡನಾಟದಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಮನೆಯೊಳಗಿನ ಹಿರಿಯರ ಆರೋಗ್ಯದ ಬಗ್ಗೆ ಜಾಗರೂಕತೆ ಅಗತ್ಯ. ಸಂಗಾತಿಯೊಂದಿಗೆ ಚರ್ಚೆ ಅಥವಾ ವೈರಾಗ್ಯದ ಭಾವನೆಗಳು ಕಂಡುಬರುವ ಸಾಧ್ಯತೆ. ಕುಟುಂಬದಲ್ಲಿ ಆಂತರಿಕ ಶಾಂತಿ ಕಾಪಾಡಲು ಮೌನ ಸಾಧನೆ ಉತ್ತಮ. ವೀಕ್ಷಕರೇ, ನೀವು ಇವತ್ತು ಶನಿದೇವರನ್ನು ಸ್ಮರಿಸಿ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು 58 ಬಾರಿ ಜಪ ಮಾಡಿ. ಶನಿವಾರದಂದು 7 ರೀತಿಯ ಧಾನ್ಯಗಳನ್ನು ದಾನ ಮಾಡುವುದು ಉತ್ತಮ ಪರಿಹಾರ. ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆ ಧರಿಸಿ ಶನಿದೇವರಿಗೆ ದೀಪ ಬೆಳಗಿಸುವುದು ಶುಭ. ಅದೃಷ್ಟದ ಸಂಖ್ಯೆ ವಾತಿ. ಅದೃಷ್ಟದ ಬಣ್ಣ ನೀಲಿ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 1 ರವರೆಗೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮ್ಮ ಸೃಜನಾತ್ಮಕತೆ ಹಾಗೂ ಚಾತುರ್ಯವನ್ನು ಉತ್ತಮವಾಗಿ ಬಳಸಿಕೊಳ್ಳುವ ಅವಕಾಶ ಸಿಗಲಿದೆ. ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಯೋಗವಿದ್ದು ಆತ್ಮವಿಶ್ವಾಸದಿಂದ ಕೆಲಸ ನಿರ್ವಹಿಸಿದರೆ ದಿನದ ಶ್ರೇಷ್ಠ ಫಲಿತಾಂಶ ಪಡೆಯಬಹುದು. ಹಿರಿಯರ ಮಾರ್ಗದರ್ಶನ ಹಾಗೂ ಅನುಭವದಿಂದ ಸಮಸ್ಯೆಗಳಿಗೆ ಸುಲಭ ಪರಿಹಾರ ದೊರೆಯಲಿದೆ. ಅತಿಯಾದ ಆತುರ ಅಥವಾ ಅವ್ಯವಸ್ಥೆಯಿಂದ ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮುಖ್ಯಸ್ಥರಿಂದ ಕಾರ್ಯದ ಬೆಲೆಮಟ್ಟವನ್ನು ಅರಿತ ಶ್ಲಾಘನೆ ಸಿಗಲಿದೆ. ಉದ್ಯೋಗ ದಕ್ಷತೆಯಿಂದ ಕೆಲಸದ ಪ್ರಗತಿ ಹೆಚ್ಚು ಕಾಣಲಿದೆ. ಕೆಲವು ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲಿಗೆ ಬಿದ್ದರೂ ನಿಮ್ಮ ಕೌಶಲ್ಯದಿಂದ ಯಶಸ್ವಿಯಾಗಿ ನಿರ್ವಹಿಸಬಹುದಾಗಿದೆ. ವ್ಯಾಪಾರದಲ್ಲಿ ಹಳೆಯ ಕೊಡುಗೆದಾರರಿಂದ ಉತ್ತಮ ಲಾಭದ ಸಾಧ್ಯತೆ ಇದೆ. ಲೆಕ್ಕಪತ್ರ ಅಥವಾ ಕಾನೂನು ಸಂಬಂಧಿತ ಕೆಲಸಗಳಲ್ಲಿ ಎಚ್ಚರತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದು ನಿರೀಕ್ಷಿತ ಹಣದ ಹರಿವಿನಿಂದ ಖುಷಿಯಾಗುತ್ತೀರಿ. ಆದಾಯದಲ್ಲಿ ಸಣ್ಣ ಮಟ್ಟದ ಏರಿಕೆಗೆ ಸಾಧ್ಯತೆ ಇದೆ. ಹಳೆಯ ಬಾಕಿ ಅಥವಾ ಸಾಲಗಳ ಕೆಲವೊಂದು ತೀರಿಸಬಹುದು, ಆದರೆ ದಿನದ ಅಂತ್ಯಕ್ಕೆ ಅನಿರೀಕ್ಷಿತ ಖರ್ಚು ಅಥವಾ ಗೃಹ ಬಿಡುಗಡೆಯ ಖರ್ಚುಗಳು ಉಂಟಾಗಬಹುದು. ಖರ್ಚುಗಳಲ್ಲಿ ಸಮತೋಲನ ಕಾಪಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಸಮತೋಲನವಿದ್ದರೂ ಶಕ್ತಿ ಕುಂದಿದಂತೆ ಅನ್ನಿಸಬಹುದು. ವಿಶೇಷವಾಗಿ ತಲೆನೋವು ಅಥವಾ ಉಸಿರಾಟದ ತೊಂದರೆ ಉಂಟಾಗುವ ಸಾಧ್ಯತೆ. ದೇಹದ ದ್ರವಾಂಶವನ್ನು ಸಮತೋಲನದಿಂದ ಇಟ್ಟುಕೊಳ್ಳಿ. ಶಾರೀರಿಕ ವ್ಯಾಯಾಮ ಮತ್ತು ಸಮತೋಲನ ಆಹಾರದಿಂದ ಶಕ್ತಿ ಹೆಚ್ಚಿಸಬಹುದು. ಯೋಗ ಅಥವಾ ನಿಶಬ್ದ ತಾತ್ಕಾಲಿಕ ಶಾಂತಿ ನೀಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆ ಮಂದಿಯೊಂದಿಗೆ ಹೃದಯ ಸ್ಪರ್ಶಿ ಸಂಭಾಷಣೆ ಸಂಭವಿಸುತ್ತದೆ. ಕುಟುಂಬದಲ್ಲಿ ಸಂತೋಷದ ಮತ್ತು ಶಾಂತಿಯ ವಾತಾವರಣ ಸಿಗಬಹುದು, ಆದರೆ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗೆ ಚಿಕ್ಕದೊಂದು ಮಾತಿನ ಭಿನ್ನತೆ ಉಂಟಾಗಬಹುದು. ಸಂಗಾತಿಯೊಂದಿಗೆ ಮನೋಭಾವ ಹಂಚಿಕೊಳ್ಳುವುದು ಉತ್ತಮ. ವೀಕ್ಷಕರೇ, ಇವತ್ತು ನೀವು ಶ್ರೀ ವಸಂತ ಕೃಷ್ಣ ದೇವರನ್ನು ಧ್ಯಾನಿಸಿ ಹಸಿರು ಹಣ್ಣು ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡುವುದು ಉತ್ತಮ. ಗುರುವಾರದಂದು ಪುಷ್ಪ ಅರ್ಪಣೆ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಜಪದೊಂದಿಗೆ ಧ್ಯಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 7. ಅದೃಷ್ಟದ ಬಣ್ಣ ಹಸಿರು. ಶುಭ ಸಮಯ ಮಧ್ಯಾಹ್ನ 1 ರಿಂದ ಸಂಜೆ 3 ರವರೆಗೆ. ಇನ್ನು ಮುಂದಿನ ರಾಶಿ ಮೀನರಾಶಿ.
ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮ್ಮ ಮನಸ್ಸು ಶಾಂತಿಯುತವಾಗಿದ್ದು ಹೊಸ ಆಲೋಚನೆಗಳು ಮೂಡುವ ದಿನವಾಗಿದೆ. ಸಾಂವಿಧಾನಿಕ ಕೆಲಸಗಳಲ್ಲಿ ಯಶಸ್ಸು ಕಾಣುವಿರಿ. ಸಹಜವಾದ ಬುದ್ಧಿಮತ್ತೆ ಹಾಗೂ ಧೈರ್ಯದಿಂದ ಸಮಸ್ಯೆಗಳನ್ನು ಸೂಕ್ತವಾಗಿ ಪರಿಹರಿಸಬಹುದು. ಹಿಂದಿನ ಪ್ರಯತ್ನಗಳಿಗೆ ಫಲಸಿದ್ಧಿಯಾಗಬಹುದು. ಅನಿರೀಕ್ಷಿತವಾಗಿ ಹಳೆಯ ಸ್ನೇಹಿತರಿಂದ ಉತ್ತಮ ಸುದ್ದಿ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಅವಕಾಶಗಳು ಒದಗಬಹುದು. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಒತ್ತಾಯಗಳು ಬಿದ್ದರೂ ಸಹ ಧೈರ್ಯದಿಂದ ಮುನ್ನಡೆದು ಯಶಸ್ಸು ಪಡೆಯಬಹುದು. ವ್ಯಾಪಾರದಲ್ಲಿ ಹೊಸ ವ್ಯವಹಾರಗಳಿಗೆ ಶುಭ ಕಾಲ. ಹಳೆಯ ವ್ಯವಹಾರಗಳಲ್ಲಿನ ವಿಳಂಬ ಸಮಾಧಾನಕರ ರೀತಿಯಲ್ಲಿ ಪರಿಹಾರವಾಗುವ ಸಾಧ್ಯತೆ. ಹೊಸ ಯೋಜನೆಗಳಿಗೆ ಮುಂದಾಗುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ. ಹಳೆಯ ಬಾಕಿ ಹಣ ಅಥವಾ ಬಂಡವಾಳ ಹಿಂತಿರುಗಿ ಬರುವುದು. ಆಸ್ತಿಯಲ್ಲಿ ಬಂಡವಾಳ ಹೂಡಿಕೆ ಮಾಡುವ ಯೋಗವಿದೆ. ಖರ್ಚು ಮತ್ತು ಆದಾಯದಲ್ಲಿ ಸಮತೋಲನ ಕಾಪಾಡಲು ಸಾಧ್ಯವಾಗುತ್ತದೆ. ದೀರ್ಘಕಾಲದ ಲಾಭದ ಯೋಜನೆಗಳಿಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಉತ್ತಮ ಸ್ಥಿತಿ ಕಾಣಬಹುದು. ಚಳಿಯಿಂದ ಉಂಟಾಗುವ ತೊಂದರೆ ಅಥವಾ ಗಂಟಲು ಸಮಸ್ಯೆಗಳಿಗೆ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಶೀತದಿಂದ ದೂರವಿರಿ. ಹಿತಕರ ಆಹಾರ ಸೇವನೆ ಹಾಗೂ ಸರಿಯಾದ ವಿಶ್ರಾಂತಿಯಿಂದ ಆರೋಗ್ಯದಲ್ಲಿ ಶಕ್ತಿಯೂ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಹಕಾರ, ಪ್ರೀತಿ ಮತ್ತು ಬಾಂಧವ್ಯ ಬಲಗೊಳ್ಳುತ್ತದೆ. ಮದುವೆಯಾದವರಿಗೆ ಸಂಗಾತಿಯೊಂದಿಗೆ ಉತ್ತಮ ಹೃದಯ ಸ್ಪರ್ಶಿ ಸಂಭಾಷಣೆ ಸಾಧ್ಯ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯ ಸಂಭವನೆ. ದೂರದ ಸಂಬಂಧಿಕರಿಂದ ಸಂತಸದ ಸುದ್ದಿ ಸಿಗಬಹುದು. ವೀಕ್ಷಕರೇ, ನೀವು ಇವತ್ತು ದೇವಿ ಮಹಾಲಕ್ಷ್ಮಿಯನ್ನು ಸ್ಮರಿಸಿ ಶುಕ್ರವಾರದಂದು ಸೀರೆ ಅಥವಾ ಉಡುಪುಗಳನ್ನು ಬಡವರಿಗೆ ದಾನ ಮಾಡಿ. ದೇವಿ ಮುಂದೆ ಕೇಸರಿ ಅಥವಾ ಶುದ್ಧ ಬೇಳೆ ಪಾಯಸವನ್ನು ನೈವೇದ್ಯದಾಗಿ ಅರ್ಪಿಸಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 25 ಬಾರಿ ಜಪಿಸಿ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಬಿಳಿ. ಶುಭ ಸಮಯ ಮಧ್ಯಾಹ್ನ 2 ರಿಂದ ಸಂಜೆ 4 ರವರೆಗೆ. ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.